ತುಂಬಾ ಜನ KS ಆಸ್ಪಿರೆಂಟ್ಸ್ ಅಂದ್ರೆ ಹೊಸ ನೋಟಿಫಿಕೇಶನ್ಸ್ ಮತ್ತೆ ಈಗಿರೋಂಥ ನೋಟಿಫಿಕೇಶನ್ಸ್ ಬಗ್ಗೆ ತುಂಬಾ ಜನ ಏನಾಗಿದೆ ಅಂತ ಹೇಳಿ ಕೇಳ್ತಾ ಇದ್ರ. ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದೀವಿ. ಈ ಒಂದು ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಏನೊಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಗೆ ಕಳ್ಸಿಕೊಟ್ಟಿದ್ದಾರೆ. ವೇರಿಯಸ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ವೇಕೆನ್ಸಿ ಇದೆ ಅಂತ ಎಲ್ಲ ತರಿಸ್ಕೊಂಡು ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಕಳ್ಸಿಕೊಟ್ಟಿದ್ದಾರೆ. ನಾವು ರೆಗ್ಯುಲರ್ ಲಾಸ್ಟ್ ಟೈಮ್ ನಾವು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಭೇಟಿ ಮಾಡಿದಾಗೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿದ್ವಿ. ಲಾಸ್ಟ್ ಟೈಮ್ ಕಂಟಿನ್ಯೂಸ್ ಆಗ DPR ಸೆಕ್ರೆಟರಿ ಜಗದೀಶ್ ಸರ್ಗೂ ಹೋಗಿ ಮನವಿ ಮಾಡಿಕೊಂಡು ಈ ಒಂದು ನೋಟಿಫಿಕೇಶನ್ಸ್ ಇರ್ಬೋದು, ಇನ್ನು ಹೊಸ ಬೇರೆ ಬೇರೆ ಏನು ಒಂದು ನೋಟಿಫಿಕೇಶನ್ಸ್ ಬಿಡಬೇಕಾಗಿರೋದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಮಾಡಿ ಅಂತಾನೆ ನಾವು ಮನವಿ ಮಾಡ್ಕೊಂಡಿದ್ವಿ. ಈ ಒಂದು ನೋಟಿಫಿಕೇಶನ್ಸ್ ಏನು KS ನೋಟಿಫಿಕೇಶನ್ಸ್ ಎಷ್ಟು ವೇಕೆನ್ಸಿ ಇದೆ ಅಂತ ಇನ್ನು ಒಂದ್ 2-3 ದಿನದಲ್ಲಿ ಮ್ಯಾಕ್ಸಿಮಮ್ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ. ಈ ಒಂದು ನೋಟಿಫಿಕೇಶನ್ಸ್ ತುಂಬಾ ಅಂದ್ರೆ ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಆದಾಗೂ ಅಷ್ಟೇ 384 ಪೋಸ್ಟ್ ತುಂಬಾ ಸ್ಟ್ರಗಲ್ ಮಾಡಿದ್ವಿ. 184 ಪೋಸ್ಟ್ ಅಷ್ಟೇ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದು. ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಮತ್ತೆ DPR ಸೆಕ್ರೆಟರಿ ಅವಾಗಿದ್ದಂತ DPR ಸೆಕ್ರೆಟರಿ ಸರ್ ಇರ್ಬೋದು, ಮತ್ತೆ MLA MP ಗಳಿಗೆ, ಮಿನಿಸ್ಟರ್ಸ್ ಎಲ್ಲರಿಗೂ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಒಂದು ನೋಟಿಫಿಕೇಶನ್ಸ್ ವೇಕೆನ್ಸಿನ ನಂಬರ್ ಆಫ್ ವೇಕೆನ್ಸಿ 184 ಇದ್ದಿದ್ದು 384 ಪೋಸ್ಟಿಗೆ ತುಂಬಾ ಪ್ರಯತ್ನ ಪಟ್ಟು ಅಷ್ಟು ಪೋಸ್ಟ್ ತಗೊಂಬಂದು KPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಫಸ್ಟ್ ಟೈಮು ಟ್ರಾನ್ಸ್ಲೇಷನ್ ಎರರ್ ಆಗಿ ಮತ್ತೆ ಎಕ್ಸಾಮ್ ಆಗೋ ರೀತಿ ಮಾಡಿದ್ರು. ಸೆಕೆಂಡ್ ಟೈಮು ಸೇಮ್ ಮಿಸ್ಟೇಕ್ ಮಾಡಿದ್ರು. ಸುಮಾರು 70,000 ಜನ ಕನ್ನಡ ಮೀಡಿಯಂಗೆ ಆಸ್ಪಿರೆಂಟ್ಸ್ಗೆ ಅನ್ಯಾಯ ಮಾಡಿದ್ರು. ಮತ್ತೆ ಈ ಒಂದು 50-56% ರೋಸ್ಟರ್ ರಿಸರ್ವೇಶನ್ ನೋಟಿಫಿಕೇಶನ್ಸ್ ರಿಸರ್ವೇಶನ್ ಕರ್ನಾಟಕ ಅಂದ್ರೆ ಕ್ಯಾಟ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತಂದ್ರು ಈ ಒಂದು ನೋಟಿಫಿಕೇಶನ್ ಕ್ವಾಶ್ ಮಾಡಿಲ್ಲ. ಬೇರೆ ಬೇರೆ ಎಕ್ಸಾಮ್ಸ್ ಆಗಿರೋ ಬೇರೆ ಬೇರೆ ಎಕ್ಸಾಮ್ಸ್ ನ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡ್ಬಿಟ್ಟು ಎಕ್ಸಾಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಡಿಸೈಡ್ ಮಾಡ್ತು. ಆದ್ರೆ KS ನೋಟಿಫಿಕೇಶನ್ ಅಲ್ಲಿ ಆಗಿರೋಂಥ ಭ್ರಷ್ಟಾಚಾರ ಬೇರೆ ಇನ್ಯಾವುದ್ರಲ್ಲೂ ಆಗಿಲ್ಲ. ಆ ಒಂದು ಉದ್ದೇಶದಿಂದನೇ KPSC ಅಲ್ಲಿ ಇರೋಂಥ ಮೆಂಬರ್ಸ್ ಇರ್ಬೋದು, ಈ ಒಂದು KPSC ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕಂತಾನೆ ಹೋರಾಟ ಮಾಡಿದ್ದು. ಇವನ್ ಬರೀ KSA ಅಂತಲ್ಲ, PDOದು ಅಷ್ಟೇ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಈ ಒಂದು KS ಒಳಗಡೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿ ಕ್ಯಾಟ್ ಒಳಗಡೆ ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂದ್ರೂ ಯಾರಿಗೂ ಜಸ್ಟಿಸ್ ಸಿಗ್ಲಿಲ್ಲ. ಅಂದ್ರೆ KPSC ಅವರು ಫಾಲೋ ಮಾಡಿಲ್ಲ, ಗೌರ್ಮೆಂಟು ಫಾಲೋ ಮಾಡಿಲ್ಲ. ಮತ್ತೆ ಅಪೀಲ್ ಹೋಗಿ ಮತ್ತೆ ಆ ನೋಟಿಫಿಕೇಶನ್ ಕಂಟಿನ್ಯೂ ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಇಷ್ಟೆಲ್ಲ ಕೋಟಿ ಅವ್ಯವಹಾರ ಆಗಿದೆ ಈ ಒಂದು KS ನೋಟಿಫಿಕೇಶನ್ ಅಲ್ಲಿ. ಇಷ್ಟೆಲ್ಲ ಇದ್ರೂ ಸರ್ಕಾರ ಅದ್ರ ಬಗ್ಗೆ ಏನೂ ಗಮನ ಹರಿಸಿಲ್ಲ. ಗವರ್ನರ್ಗೆ ಲೆಟರ್ ಕೊಟ್ವಿ, ಮತ್ತೆ ನಾವು ಏನು ಲೋಕಾಯುಕ್ತಗೆ ಲೆಟರ್ ಕೊಟ್ವಿ, ಎಲ್ಲರಿಗೂ ಕೊಟ್ರು ಸರ್ಕಾರ ಏನೂ ಡಿಸೈಡ್ ಮಾಡಿಲ್ಲ. ಮತ್ತೆ ಕೋರ್ಟಲ್ಲಿ ಇನ್ನೂ ಆ ಕೇಸ್ ಪೆಂಡಿಂಗ್ ಇದೆ. ಅದ್ರ ಪ್ರಕಾರ ಇನ್ನೂ ಸ್ವಲ್ಪ ಏನೋ ಡಿಲೇ ಆಗ್ಬಹುದು. ಯಾಕೆಂತಂದ್ರೆ ಕೋರ್ಟಲ್ಲಿ ಇನ್ನೂ ರಿಸರ್ವೇಶನ್ ಇಶ್ಯೂಸ್ ಇರ್ಬೋದು. ಮತ್ತೆ ಎಷ್ಟೋ ಜನ ಇವನ್ ನಾನು ಕಣ್ಮುಂದೆ ನೋಡಿದೀನಿ, ಎಷ್ಟೋ ಜನ ಅದು ಸ್ವಲ್ಪ ಅಂದ್ರೆ ಈ ಕರಪ್ಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು. ಅಷ್ಟು ಜನದ ಅವ್ರ ಮೇಲೆಲ್ಲ FIR ಕೂಡ ಆಗಿದ್ದಾವೆ. ಸುಮಾರು 5-6 FIR ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇದ್ರ ಬಗ್ಗೆ ಇನ್ನೂ ಕನ್ಕ್ಲೂಷನ್ಗೆ ಇನ್ನು ಗೌರ್ಮೆಂಟ್ ಆಗಿರ್ಬೋದು, KPSC ಆಗಿರ್ಬೋದು, ಇನ್ನೂ ಏನು ನಿರ್ಧಾರ ತಗೊಂಡಿಲ್ಲ. ಈ ಒಂದು ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತೀವಿ. ಹೊಸ ನೋಟಿಫಿಕೇಶನ್ಸ್ ಆಗುತ್ತೆ. ಈ ಒಂದು ಹೊಸ ನೋಟಿಫಿಕೇಶನ್ ಆದ್ರೂ ಆದಷ್ಟು ಬೇಗ ಎಕ್ಸಾಮ್ಸ್ ಇಡ್ತಾರೆ. ಅಂದ್ರೆ November-December ಒಳಗಡೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ. ಆಸ್ಪಿರೆಂಟ್ಸ್ಗೆ ಈ ಒಂದು ನೋಟಿಫಿಕೇಶನ್ಸ್ ಇರ್ಬೋದು, ಒಂದು ಹೊಸ ನೋಟಿಫಿಕೇಶನ್ಸ್ ಇರ್ಬೋದು, ಆದಷ್ಟು ಬೇಗ ಮತ್ತೆ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆದ್ಮೇಲೆ ಮತ್ತೆ ನಮಗೆ ಟೈಮ್ ಬೇಕು, ಮತ್ತೆ ಪೋಸ್ಟ್ಪೋನ್ ಮಾಡಿಸಿ ಈ ತರ ಎಲ್ಲ ದಯವಿಟ್ಟು ಕೇಳಬೇಡಿ. ಈಗಲಿಂದಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾಕೆಂತಂದ್ರೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಕೇಳಿದಾಗ ಅಷ್ಟೇ, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಕೇಳಿದಾಗು, ಮತ್ತೆ DPR ಸೆಕ್ರೆಟರಿ ಜಗದೀಶ್ ಸರ್ ಕೇಳಿದಾಗು ಪ್ರತಿಯೊಬ್ಬರಿಗೂ ವಿತಿನ್ ಅಂದ್ರೆ ಸರ್ಕಾರದಲ್ಲಿರುವ ಏನು ಒಂದು 56,000 ಹುದ್ದೆಗಳಿದೆ, ಅದನ್ನಷ್ಟು 56,432 ಹುದ್ದೆಗಳನ್ನ ಏನ್ ಭರ್ತಿ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 6 ಮಂತ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಆ ರೀತಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ಎಕ್ಸಾಮ್ಸ್ ಇದ್ರೂ ವಿತಿನ್ 6 ಮಂತ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ. ಎಲ್ಲ ಆಸ್ಪಿರೆಂಟ್ಸ್ಗೆ ತುಂಬಾ ಅನುಕೂಲ ಆಗೋ ರೀತಿ. ಮತ್ತೆ KPSCಗೂ ಯಾವುದು ಗ್ರೂಪ್ C ಇರೋಂಥ ಎಕ್ಸಾಮ್ಸು ಮತ್ತೆ ಈ ಒಂದು ಗೆಜೆಟೆಡ್ ಪ್ರೊಫೆಷನರಿ ಅದು ರೂಲ್ ಇರೋದಕ್ಕೆ KPSC ಕೊಡ್ತಾ ಇರೋದು. ಇಲ್ಲ ಅಂತಂದ್ರೆ KPSC ಯಾವ ನೋಟಿಫಿಕೇಶನ್ ಕೊಡಿಸ್ತಿರ್ಲಿಲ್ಲ. ಈ ಒಂದು ಸರ್ಕಾರದಿಂದ ಈಗೇನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ವಾರ್ಡನ್ ಇರ್ಬೋದು, ಎಲ್ಲ ನೋಟಿಫಿಕೇಶನ್ಸ್ KE ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದೀವಿ. ಇದನ್ನ ಅದು ಮಾಡಲೇಬೇಕು. ಯಾಕೆಂತಂದ್ರೆ ಇಲ್ಲ ಅಂತಂದ್ರೆ KPSC ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದೀವಿ. ಈ ಒಂದು KPSC ಕಂಪ್ಲೀಟ್ ಪವರ್ಲೆಸ್ ಮಾಡ್ಬೇಕಂತಂದ್ರೆ ಯಾವ್ದು ನೋಟಿಫಿಕೇಶನ್ಸ್ ಕೊಡ್ಲೇಬಾರ್ದು. ಯಾಕೆಂತಂದ್ರೆ ಒಂದೊಂದು ನೋಟಿಫಿಕೇಶನ್ಸ್ಗೆ ಕಡಿಮೆ ಅಂತಂದ್ರೆ 3-4 ವರ್ಷ 5 ವರ್ಷ ತಗೊಂತಾರೆ. ಇನ್ ಟೈಮ್ ರಿಸಲ್ಟ್ಸ್ ಬಿಡಲ್ಲ, ಇನ್ ಟೈಮ್ ಅಡಿಷನಲ್ ಲಿಸ್ಟ್ ಬಿಡಲ್ಲ, ಇನ್ ಟೈಮ್ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ. ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಅಕೌಂಟಬಿಲಿಟಿ ಇಲ್ಲ.
ಹಂಗಾಗಿ ಯಾವುದೇ ಕಾರಣಕ್ಕೂ KPSCಗೆ ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು. KPSC ಯಾಕೆ ಇಷ್ಟೆಲ್ಲ ಯಾಕೆ ಅಂತಂದ್ರೆ ಇದು ಎಲ್ಲ ಸಫರ್ ಯಾರು ಆಗ್ತಾರೆ ಅಂತಂದ್ರೆ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಸಫರ್ ಆಗಲ್ಲ, ಈವನ್ ಕರ್ನಾಟಕದಲ್ಲಿ ಇರುವಂತ ಪ್ರತಿ ಒಬ್ಬರು ಸಿಟಿಸನ್ ಕೂಡ ಸಫರ್ ಆಗ್ತಾರೆ KPSC ಆಗ್ತಾರೆ ಅಂತ ಒಂದು ಅಕ್ರಮದಿಂದ. ಮತ್ತೆ ಒಂದು ಏನ್ ಆಸ್ಪಿರೆಂಟ್ಸ್ ಓದ್ತಾ ಇದಾರೆ, ಬರೀ ಆಸ್ಪಿರೆಂಟ್ಸ್ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇಲ್ಲ, ಅವ್ರ ಪೇರೆಂಟ್ಸ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆಂತಂದ್ರೆ ಒಂದು ಸ್ಟೂಡೆಂಟ್ಸ್ ಓದಿಸ್ಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಅವ್ರದ್ದು ಟೈಮು, ಎನರ್ಜಿ, ಅವ್ರ ಹೆಲ್ತ್ ಕಂಡೀಷನ್ಸ್ ಇದನ್ನೆಲ್ಲ ನೋಡಿದ್ರೆ KPSCಗೆ ಯಾವುದೂ ನೋಟಿಫಿಕೇಶನ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದೀವಿ. ಅದೇ ರೀತಿ ಸರ್ಕಾರ ನಡ್ಕೊಬೇಕು, ಇಲ್ಲ ಅಂತಂದ್ರೆ ಗೌರ್ಮೆಂಟ್ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಈ ಒಂದು ಇದಕ್ಕೆಲ್ಲ ಸ್ಪಂದಿಸಿದಂತ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.